ಅದು ಗ್ಯಾಸ್ ಅಂತ ಮೇಲೆ ಹಚ್ಚಿ ಅವ್ರನ್ನ ಇಲ್ಲ ಅಲ್ಲ ನಿಂತಿರೋ ಕಡೆ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಧ್ವನಿ ಈ ಒಂದು ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಇವತ್ತು 23/7/26 ಬಹುಶಃ ಚಿಕ್ಕಬಳ್ಳಾಪುರದ ಇತಿಹಾಸ ಪುಟಗಳಲ್ಲಿ ಬರೀತಕ್ಕಂಥ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಚಿಕ್ಕಬಳ್ಳಾಪುರದ ಜನ ಇವತ್ತು ಕಳೆದ 1.5 ತಿಂಗಳಿನಿಂದ ನಮ್ಮ 2 ಶಿಕ್ಷಣದ ತಿಂಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರ ಶ್ರಮವನ್ನು ಗುರುತಿಸಿ ಅವರ ಮನವಿಯನ್ನು ಪುರಸ್ಕರಿಸಿ ಒಳ್ಳೆಯ ಕೆಲಸಕ್ಕೆ ಚಿಕ್ಕಬಳ್ಳಾಪುರದ ಜನ ಸದಾ ಬೆಂಬಲವಾಗಿ ನಿಲ್ತಾರೆ ಅಂತಕ್ಕಂಥ ರೀತಿಯಲ್ಲಿ ದಾಖಲೆ ಮುಖಾಂತರ ಈ ರಕ್ತದಾನ ಶಿಬಿರವನ್ನು ಇಡೀ ಭಾರತದಲ್ಲಿ ಈವರೆಗೂ ನಮ್ಮ ಚಿಂತಾಮಣಿಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದ ಶಿಬಿರ 3246 ಯೂನಿಟ್ಗಳ ಒಂದು ದಾಖಲೆಯನ್ನು ಮಾಡಿತ್ತು. ಭಾರತ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ಅದನ್ನು ಗೌರವಿಸಿದ್ದರು. ಅದೇ ರೆಕಾರ್ಡನ್ನು ಇವತ್ತು ನಾವು ಮುರಿದು 4237 ಯೂನಿಟ್ಗಳ ಬೃಹತ್ ರಕ್ತದಾನ ಶಿಬಿರ ಇದೇ ಭಾರತ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಎರಡನ್ನೂ ಸಹ ನಾವು ದಾಖಲೆ ಮುರಿದಿದ್ದೇವೆ. ಇದಕ್ಕೆ ಭಾಜನರಾಗಿರ್ತಕ್ಕಂತಹ ಚಿಕ್ಕಬಳ್ಳಾಪುರದ ಜನತೆ ಇವತ್ತು ಏನು ಅವರ ಒಂದು ಸಹಕಾರ ಮತ್ತು ಸಹಾಯ ಇಲ್ಲದೆ ನಾವೇನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ನಮ್ಮ 2 ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ 500ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಾಗಿ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದು ಇವತ್ತು ವಾಲಂಟಿಯರ್ಸ್ ಆಗಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದಂತಹ 500ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇವರೆಲ್ಲರ ಶ್ರಮ ಮತ್ತು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ 120ಕ್ಕೂ ಹೆಚ್ಚು ವೈದ್ಯರು ಮತ್ತು ತಂತ್ರಜ್ಞರನ್ನು ಒಳಗೊಂಡಂತಹ ತಂಡ ಇವರೆಲ್ಲರ ಶ್ರಮ ಈ ಒಂದು ದಾಖಲೆ ಮಟ್ಟದ ರಕ್ತದಾನ ಶಿಬಿರ ಆಗಲಿಕ್ಕೆ ಸಾಧ್ಯ ಆಯಿತು. ಬಂಧುಗಳೇ, ದಾಖಲೆ ಮಾಡೋದು ಸುಲಭ ಅಲ್ಲ, ಅದನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಇವತ್ತು ಚಿಕ್ಕಬಳ್ಳಾಪುರದ ಜನ ನಮ್ಮ ಮೇಲೆ ಜವಾಬ್ದಾರಿಯನ್ನು ಹಾಕಿದ್ದಾರೆ ಅಂತ ಭಾವಿಸ್ತೇವೆ. ನಾವು ಯಾವುದೇ ಗರ್ವ ಇಲ್ಲ ನಮಗೆ. ಮುಂದಿನ ದಿನಗಳಲ್ಲಿ ಈ ದಾಖಲೆಗಳನ್ನು ಮೀರಿ ಸಂತೋಷ ಏನು ಅಂತಂದರೆ ಇದು ಏನೇ ಸಂಖ್ಯೆ ಆಗಿರ್ಬೋದು, ಆದರೆ ಸಹಸ್ರಾರು ಜನರಲ್ಲಿ ರಕ್ತದಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕೆ ವಿ ಮತ್ತು ಪಂಚಗಿರಿ ದತ್ತಿ ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ನಮ್ಮ ದತ್ತಿಗಳ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸಿ ವಿ ವೆಂಕಟರಾಯಪ್ಪನವರ ಜನ್ಮದಿನವನ್ನು ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸುವುದರ ಮುಖಾಂತರ ಚಿಕ್ಕಬಳ್ಳಾಪುರದ ಜನತೆಗೆ ನಮ್ಮ ಸೇವೆ ಸದಾ ಸೀಮಿತವಾಗಿರ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಹೃದಯದ ಧನ್ಯವಾದಗಳು.